4ನೆಯ ಅಧ್ಯಾಯ ಅದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ, ಚಿತ್ರ ವಿವರಣೆ, ಚಿತ್ರದ ಬಗ್ಗೆ ವಿವರಣೆ ಕೊಡೋದು. In the picture description exercise, a picture is given. A description or an account of what the picture suggests is written in a paragraph. It is also called as pictures comprehension or picture reading. ಕೊಟ್ಟಿರುವ ಚಿತ್ರವೊಂದರ ಬಗ್ಗೆ ಒಂದು ಪ್ಯಾರಾಗ್ರಾಫ್ನಷ್ಟು ಬರೆಯೋದು. ಈ ಪ್ರಶ್ನೆ ಹೆಂಗಿರ್ತೈತೆ ಅಂತಂದ್ರೆ, ಒಂದು ಚಿತ್ರ ಇರ್ತೈತೆ ನಿಮ್ಮ ಕ್ವಶನ್ ಪೇಪರ್ದಾಗ. ಆ ಚಿತ್ರವನ್ನು ನೀಟಾಗಿ ನೋಡಬೇಕು. ಆ ಚಿತ್ರದಲ್ಲಿ ಏನಿದೆ ನಿಮ್ಮ ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಚೀನಾದ ಒಂದು ಅದ್ಭುತವಾದ ಗಾದೆ ಇದೆ, ಏನಂತಂದರೆ ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ. ಒಂದು ಚಿತ್ರ 1000 ಶಬ್ದಗಳಿಗೆ ಸಮ ಅಂತ. ಅದನ್ನು ನೋಡ್ರಿ, ಒಂದು ಚಿತ್ರ ನೋಡಿಬಿಟ್ರೆ ಎಲ್ಲನೂ ನಿಮ್ಮ ಮೈಂಡಿನ್ಯಾಗ ಆ ಪರಿಕಲ್ಪನೆ ಬಂದುಬಿಡ್ತೈತಿ. ಆದರೆ ಅದೇ ಪರಿಕಲ್ಪನೆಯನ್ನು ನಿಮ್ಮ ಮೈಂಡ್ನಲ್ಲಿ ಮೂಡಿಸ್ಬೇಕಾದ್ರೆ 1000 ಶಬ್ದಗಳನ್ನು ಉಪಯೋಗಿಸ್ಬೇಕಾಗ್ತೈತಿ. ಇಲ್ಲಿ ನಾವು 1000 ಶಬ್ದಗಳನ್ನು ಉಪಯೋಗಿಸ್ಬೇಕಾಗಿಲ್ಲ. ಆ ಚಿತ್ರದಲ್ಲಿ ಏನಿದೆಯೋ ಅದು ವ್ಯಕ್ತವಾಗೋ ರೀತಿಯಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫನ್ನು ಬರೆದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇದನ್ನು ಏನಂತ ಕರೀತಾರೆ ಅಂತಂದರೆ ಪಿಕ್ಚರ್ ಕಾಂಪ್ರಿಹೆನ್ಷನ್, ಪಿಕ್ಚರ್ ರೀಡಿಂಗ್ ಅಂತಲೂ ಕರೀತಾರೆ. ಚಿತ್ರ ಗ್ರಹಿಕೆ ಅಂತ ಕರೀತಾರೆ, ಚಿತ್ರವನ್ನು ಓದುವುದು ಅಂತ ಕರೀತಾರೆ. ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಇದರ ಪಾತ್ರ ಕೂಡ ಭಾಳ ದೊಡ್ಡದಿದೆ. ಪಾಯಿಂಟ್ಸ್ ಟು ಕೀಪ್ ಇನ್ ಮೈಂಡ್, ಗಮನದಲ್ಲಿಡಬೇಕಾದ ಅಂಶಗಳು. ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅನ್ನುವಂತಹ ಪರಿಕಲ್ಪನೆಯನ್ನು ಕಲಿಯೋದಕ್ಕೆ ಒಂದಿಷ್ಟು ನಾವು ಅಂಶಗಳನ್ನು ಗಮನದಲ್ಲಿಡಬೇಕಾಗ್ತೈತಿ. ಆ ಅಂಶಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲುಕ್ ಎಟ್ ದ ಪಿಕ್ಚರ್ ಕೇರ್ಫುಲಿ. ನಾವೇನು ಮಾಡಬೇಕು, ಆ ಚಿತ್ರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಥಿಂಕ್ ಅಬೌಟ್ ದ ಪಿಕ್ಚರ್ ಫಾರ್ ಅ ವೈಲ್ ಬಿಫೋರ್ ರೈಟಿಂಗ್. ಆ ಚಿತ್ರ ನೋಡಿದ ತಕ್ಷಣ ಬರೆಯೋದಕ್ಕೆ ಶುರು ಮಾಡಬಾರ್ದು. ಒಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನಿದೆ ಚಿತ್ರದಲ್ಲಿ, ಏನು ನಡೀತಾ ಇದೆ ಕೆಲಸ, ಯಾರೆಲ್ಲ ವ್ಯಕ್ತಿಗಳಿದ್ದಾರೆ, ಆ ಚಿತ್ರ ಏನು ಸಜೆಸ್ಟ್ ಮಾಡ್ತೈತಿ ಅನ್ನುವಂಥದ್ದನ್ನೆಲ್ಲ ನೋಡ್ಬೇಕಾಗ್ತೈತಿ ನಾವು. ಯು ಮೇ ಬಿಗಿನ್ ದ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್ ದ ಫಾಲೋವಿಂಗ್ ವೇ. ನಾವು ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪ್ಮೆಂಟ್, ಆಮೇಲೆ ಲೆಟರ್ ರೈಟಿಂಗ್ದಾಗ ಬಿಗಿನಿಂಗ್ ಸೆಂಟೆನ್ಸಸ್ಗಳನ್ನು ನೋಡಿದ್ವಿ. ನಾವು ಹೆಂಗೆ ನಮ್ಮ ಬರವಣಿಗೆಯನ್ನು ಶುರು ಮಾಡಬೇಕು ಅಂತ. ಪಿಕ್ಚರ್ ಡೆವಲಪ್ಮೆಂಟ್ನಲ್ಲೂ ಕೂಡ ಬರವಣಿಗೆಯನ್ನು ಶುರು ಮಾಡೋದಕ್ಕೆ ಒಂದಿಷ್ಟು ಸಾಲುಗಳಿವೆ. ಇನ್ ದ ಪಿಕ್ಚರ್ ಐ ಕ್ಯಾನ್ ಸಿ. ಈ ಚಿತ್ರದಲ್ಲಿ ನಾನು ಇದನ್ನೆಲ್ಲ ನೋಡಬಲ್ಲೆ ಅಂತ ನೀವು ಶುರು ಮಾಡ್ಬೋದು. ದ ಗಿವನ್ ಪಿಕ್ಚರ್ ಈಸ್ ಅಬೌಟ್. ಈ ಚಿತ್ರ ಇದ್ರ ಬಗ್ಗೆ ಇದೆ ಅಂತ ಶುರು ಮಾಡ್ಬೋದು. ದೆರ್ ಈಸ್, ಅಲ್ಲಿ. ದೆರ್ ಆರ್, ಈ ಚಿತ್ರದಲ್ಲಿ. ಆ ರೀತಿಯೂ ನಾವು ಶುರು ಮಾಡ್ಬೋದು. ಸಿಂಗ್ಯುಲರ್ ಇದ್ರೆ ದೆರ್ ಈಸ್, ಪ್ಲೂರಲ್ ಇದ್ರೆ ದೆರ್ ಆರ್ ಅಂತ ಯೂಸ್ ಮಾಡ್ತೀವಿ. ನಂತರ 4ನೇ ಅಂಶ, ಯೂಸ್ವಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಸ್ ಆರ್ ಯೂಸ್ಡ್. ನಾವು ಸ್ಟೋರಿ ಡೆವಲಪ್ಮೆಂಟ್ನಲ್ಲಿ ಏನನ್ನು ನೋಡಿದ್ವಿ, ಪಾಸ್ಟ್ ಟೆನ್ಸ್ನಾಗ ನಾವು ಕಥೆಯನ್ನು ವ್ಯಕ್ತಪಡಿಸ್ತೀವಿ ಕೊಟೇಶನ್ನಲ್ಲಿರುವಂತಹ ಮಾತುಗಳನ್ನು ಬಿಟ್ಟು. ಆದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ ಅಥವಾ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಸಂದರ್ಭಕ್ಕೆ ಅನುಗುಣವಾಗಿ ಉಪಯೋಗಿಸ್ಬೇಕಾಗ್ತೈತಿ. Describe the picture coherently by starting the description from the left, right, top, bottom or middle of the picture and cover everything. ಚಿತ್ರವನ್ನು ವರ್ಣಿಸಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು ನಾವು. ಯಾವುದ್ಯಾವುದೋ ಪಾಯಿಂಟನ್ನು ಆ ಚಿತ್ರದಲ್ಲಿರುವಂಥದ್ದನ್ನು ವರ್ಣಿಸ್ತಾ ಹೋಗಬಾರ್ದು. ಒಂದ್ಸಲ ಲೆಫ್ಟ್ ಸೈಡ್ದ, ಒಂದ್ಸಲ ರೈಟ್ ಸೈಡ್ದ, ಒಂದ್ಸಲ ಟಾಪ್ದ, ಒಂದ್ಸಲ ಮಿಡಲ್, ಬಾಟಮ್, ಹೀಗೆಲ್ಲ ಮಿಕ್ಸಪ್ ಆಗಿ ಹೋಗಿಬಿಡ್ತದೆ. ಅದು ನಾವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಚಿತ್ರ ವಿವರಣೆಯನ್ನು, ಆ ಚಿತ್ರದ ಎಡಭಾಗದಿಂದಾದರೂ ಸ್ಟಾರ್ಟ್ ಮಾಡಬೇಕು, ಎಲ್ಲ ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು. ಇಲ್ಲ ಆ ಚಿತ್ರದ ಬಲಭಾಗದಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಬೇಕು. ಇಲ್ಲ ಟಾಪೋ, ಮಿಡಲೋ, ಬಾಟಮೋ ಯಾವುದಾದ್ರೂ ಒಂದು ಸ್ಥಾನದಿಂದ ಆರಂಭಿಸಿ ಅತ್ಯಂತ ವ್ಯವಸ್ಥಿತವಾಗಿ ಚಿತ್ರದಲ್ಲಿರುವಂತಹ ಎಲ್ಲ ಅಂಶಗಳು ವ್ಯಾಪ್ತಿಯಲ್ಲಿ ಬರುವಂತೆ ಗಮನದಲ್ಲಿಟ್ಟುಕೊಂಡು ಇಡೀ ಚಿತ್ರವನ್ನು ನಾವು ವರ್ಣಿಸಬೇಕಾಗ್ತೈತಿ. ಇದು ಬಹಳ ಮಹತ್ವದ್ದು. ಕೋಹೆರೆಂಟ್, ಸಾಮರಸ್ಯ ಇರಬೇಕು. ನಾವು ಬರವಣಿಗೆಯಲ್ಲಿ ಹಂತ ಹಂತವಾಗಿ ಒಂದರ ನಂತರ ಒಂದು ವಾಕ್ಯಗಳು ನೀಟಾಗಿ ಇಡೀ ಚಿತ್ರವನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಬರ್ತಾ ಹೋಗಬೇಕು. ಇದು ಕೂಡ ಗಮನದಲ್ಲಿಡಬೇಕಾದಂಥ ಅಂಶನೇ. ನಂತರ ಕೊನೆಯ ಅಂಶ, ವೇರ್ ಈಸ್ ದ ಥಿಂಗ್ ಇನ್ ದ ಪಿಕ್ಚರ್. ಚಿತ್ರದಲ್ಲಿ ಯಾವ ವಸ್ತು ಯಾವ ಸ್ಥಾನದಲ್ಲಿದೆ ಅನ್ನೋದಕ್ಕೂ ಒಂದಿಷ್ಟು ಶಬ್ದಗಳಿವೆ, ಅವುಗಳನ್ನು ನೋಡ್ತಾ ಹೋಗೋಣ. ವೇರ್ ಈಸ್ ದ ಥಿಂಗ್ ಇನ್ ದ ಪಿಕ್ಚರ್, ವಸ್ತು ಆ ಚಿತ್ರದಲ್ಲಿ ಎಲ್ಲಿದೆ ಅಂತ.
ಎಟ್ ದ ಟಾಪ್ ಆಫ್ ದ ಪಿಕ್ಚರ್, ಚಿತ್ರದ ಮೇಲ್ಭಾಗದಲ್ಲಿ. ಇನ್ ದ ಮಿಡಲ್ ಆಫ್ ದ ಪಿಕ್ಚರ್, ಚಿತ್ರದ ಮಧ್ಯಭಾಗದಲ್ಲಿ. ಆನ್ ದ ಲೆಫ್ಟ್ ರೈಟ್ ಆಫ್ ದ ಪಿಕ್ಚರ್, ಚಿತ್ರದ ಎಡಭಾಗದಲ್ಲಿ ಅಥವಾ ಚಿತ್ರದ ಬಲಭಾಗದಲ್ಲಿ. ನೆಕ್ಸ್ಟ್ ಟು, ಅದರ ನಂತರ. ಇನ್ ಫ್ರಂಟ್ ಆಫ್, ಮುಂದೆ. ಬಿಹೈಂಡ್, ಹಿಂದೆ. ಆನ್ ಟಾಪ್ ಆಫ್, ಅದರ ಮೇಲೆ. ಅಂಡರ್, ಕೆಳಗೆ. ನಿಯರ್, ಹತ್ತಿರ. ಇಂತಹ ಶಬ್ದಗಳನ್ನು ಕೂಡ ನಾವು ಚಿತ್ರ ವಿವರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಳಸ್ಬೋದು. ಇದಿಷ್ಟು ಪಿಕ್ಚರ್ ಡಿಸ್ಕ್ರಿಪ್ಷನ್ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡುವಾಗ ನಾವು ಗಮನದಲ್ಲಿಡಬೇಕಾಗಿರುವಂತಹ ಅಂಶಗಳು. ಈಗ ನಾವೇನು ಮಾಡೋಣ, ಆ್ಯಕ್ಚುಯಲ್ ಆಗಿ ಒಂದು ಚಿತ್ರ ವಿವರಣೆಯ ಉದಾಹರಣೆಯನ್ನು ನೋಡೋಣ. ಲೆಟ್ಸ್ ಗೋ ಟು ಎಕ್ಸಾಂಪಲ್ 1. ಎಕ್ಸಾಂಪಲ್ 1 ಕ್ವೆಶ್ಚನ್. ಇಲ್ಲಿದೆ ನಿಮ್ಮ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದಿಷ್ಟು ಕೂಡ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಆನ್ಸರ್. ಇದು ಆ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತಹ ಉತ್ತರ. ಈಗ ನೋಡ್ತಾ ಹೋಗೋಣ. ಎಕ್ಸಾಂಪಲ್ 1 ಕ್ವೆಶ್ಚನ್. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು. ಪ್ರಶ್ನೆ ಏನು ಹೇಳ್ತೈತಿ ಅಂತಂದ್ರೆ, ಈ ಚಿತ್ರವನ್ನು ನೋಡಿ ಆ ಚಿತ್ರದಲ್ಲಿ ಏನು ಕಾಣ್ತಾ ಇದ್ದೀರಿ ಅದರ ಬಗ್ಗೆ ಒಂದು ಚಿಕ್ಕ ವಿವರಣೆಯನ್ನು ಬರೆಯಿರಿ ಅಂತ. ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಅನಿಸ್ತೈತಿ ಇದು ಒಂದು ಮನೆ ಕಟ್ಟುವಂತಹ ಕೆಲಸ ನಡೀತಾ ಇರುವಂತಹ ಒಂದು ಚಿತ್ರ. ಇಲ್ಲಿ ನೋಡ್ರಿ, ಬಹಳಷ್ಟು ಜನ ತಮ್ಮ ಪಾಡಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಿತ್ರ ಬರೆಯುವಂಥ, ಚಿತ್ರ ವಿವರಣೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿವರಗಳನ್ನು ಇಟ್ಕೊಳ್ಳೋದಕ್ಕೆ ನಾನು ನಿಮಗೆ ಕೇಳ್ಕೊಂಡಿದ್ದೆ. ಏನಂತಂದರೆ, ಚಿತ್ರವನ್ನು ವಿವರಿಸುವಾಗ ಅದನ್ನು 1 ನಿಮಿಷ ಅಥವಾ 2 ನಿಮಿಷ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಚಿತ್ರ ಏನು ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಂತರ ಚಿತ್ರದಲ್ಲಿ ಆ ಚಿತ್ರವನ್ನು ಹೇಗೆ ವರ್ಣಿಸಬೇಕು ಅನ್ನೋದನ್ನು ಹೇಳಿದ್ದೆ ನಾನು. ಒಂದು ಕಡೆಯಿಂದ ವರ್ಣಿಸ್ತಾ ಹೋಗ್ಬೇಕು. ಇಲ್ಲ ಲೆಫ್ಟ್ ಸೈಡಿಂದನೇ ಆರಂಭ ಮಾಡಿರಿ, ಇಲ್ಲ ರೈಟ್ ಸೈಡಿಂದನೇ ಆರಂಭ ಮಾಡಿರಿ, ಇಲ್ಲ ಟಾಪಿಂದನೇ ಆರಂಭ ಮಾಡಿರಿ, ಇಲ್ಲ ಬಾಟಮಿಂದ ಆರಂಭ ಮಾಡಿರಿ, ಇಲ್ಲ ಮಿಡಲಿಂದ ಆರಂಭ ಮಾಡಿರಿ ಅಂತ ಹೇಳಿದ್ದೆ ನಾನು. ಸಾಮಾನ್ಯವಾಗಿ ಲೆಫ್ಟಿಂದನೇ ಏನು ಮಾಡ್ತಾ ಹೋಗೋದು ಒಳ್ಳೆಯದು, ನಮ್ಮ ವಿವರಣೆಯನ್ನು ಆರಂಭ ಮಾಡ್ತಾ ಹೋಗೋದು ಒಳ್ಳೆಯದು. ಆಮೇಲೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ನೆನಪಿಟ್ಕೋಬೇಕು. ವಸ್ತು ಈ ಚಿತ್ರದಲ್ಲಿ ಎಲ್ಲಿದೆ ಅಂತ. ಟಾಪ್ ಇತ್ತು ಅಂತಂದ್ರೆ ಆನ್ ದ ಟಾಪ್ ಆಫ್ ದಿ ಪಿಕ್ಚರ್ ಅಂತ ಹೇಳ್ಬೋದು. ಮಿಡಲ್ ಇತ್ತು ಅಂತಂದರೆ ಇನ್ ದ ಮಿಡಲ್ ಆಫ್ ದಿ ಪಿಕ್ಚರ್ ಅಂತ ಹೇಳ್ಬೋದು. ಬಾಟಮ್ ಇತ್ತು ಅಂತಂದರೆ ಎಟ್ ದ ಬಾಟಮ್ ಆಫ್ ದಿ ಪಿಕ್ಚರ್ ಅಂತ ಹೇಳ್ಬೋದು. ಆನ್ ದ ಲೆಫ್ಟ್ ಆಫ್ ದಿ ಪಿಕ್ಚರ್, ಆನ್ ದ ರೈಟ್ ಆಫ್ ದಿ ಪಿಕ್ಚರ್, ಇನ್ ಫ್ರಂಟ್ ಆಫ್, ಬಿಸೈಡ್, ನಿಯರ್, ಬಿಹೈಂಡ್. ಈ ಎಲ್ಲ ಕೆಲವೊಂದಿಷ್ಟು ಸ್ಥಳ ಸೂಚಕ ವಾಕ್ಯಾಂಶಗಳು ನಮಗೆ ಸಹಾಯಕ್ಕೆ ಬರ್ತವೆ. ಈಗ ಈ ಚಿತ್ರವನ್ನು ಹಂತ ಹಂತವಾಗಿ ಬಿಡಿಸ್ತಾ ಹೋಗೋಣ. ಆನ್ಸರ್: ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಅ ಹೌಸ್ ಕನ್ಸ್ಟ್ರಕ್ಷನ್. ಒಂದು ಪರಿಚಯಾತ್ಮಕ ವಾಕ್ಯವನ್ನು ಹೇಳಿದ್ವಾ, ಏನ್ರಿ ಯಾವುದರ ಬಗ್ಗೆ ಇದೆ ಈ ಪಿಕ್ಚರ್ ಅಂತ. ಇದೊಂದು ಹೌಸ್ ಕನ್ಸ್ಟ್ರಕ್ಷನ್, ಮನೆಯ ಕಟ್ಟಡ ನಡೀತಾ ಇದೆ, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಚಿತ್ರ. ನಂತರ ದೇರ್ ಆರ್ 5 ಪೀಪಲ್ ಇನ್ ದ ಪಿಕ್ಚರ್. ಎಷ್ಟು ಜನ ಅದಾರ ಈ ಚಿತ್ರದೊಳಗೆ? 1 2 3 4 5 5 ಜನ ಅದಾರ. ಹಾಗಾಗಿ ಆ ಜನರನ್ನ ಎಣಿಕೆ ಮಾಡಿ ಬರೆದಾಯಿತು. 5 ಜನ ಇದ್ದಾರೆ. ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ದೇರ್ ರೆಸ್ಪೆಕ್ಟಿವ್ ವರ್ಕ್ ಟು ಕನ್ಸ್ಟ್ರಕ್ಟ್ ಅ ಬ್ಯೂಟಿಫುಲ್ ಹೌಸ್. ಈ 5 ಜನ ಏನು ಮಾಡ್ತಾ ಇದ್ದಾರೆ? ತಮಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಟು ಕನ್ಸ್ಟ್ರಕ್ಟ್ ಅ ಬ್ಯೂಟಿಫುಲ್ ಹೌಸ್. ಒಂದು ಆ ಚಿತ್ರನ ಕಣ್ಮುಂದೆ ಬರಬೇಕು, ಆ ರೀತಿ ನಮ್ಮ ವರ್ಣನೆ ಇರ್ತಾ ಹೋಗ್ಬೇಕು. ಅಷ್ಟಾಯ್ತಾ? ನಂತರ ಏನು ಮಾಡೋದು? ಈಗ ಒಂದು ಸಣ್ಣ ಪರಿಚಯನ ಮಾಡಿಕೊಟ್ಟುವ ಚಿತ್ರದ ಬಗ್ಗೆ. ಈಗ ಚಿತ್ರವನ್ನು ಈ ಕಡೆಯಿಂದ ಹಂತ ಹಂತವಾಗಿ ವರ್ಣಿಸ್ತಾ ಹೋಗೋಣ. ದ ಪೇಂಟರ್ ಈಸ್ ಪೇಂಟಿಂಗ್ ದ ಹೌಸ್ ವಿತ್ ದ ಯೆಲ್ಲೋ ಕಲರ್. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಆರಂಭ ಮಾಡಿದ್ವಿ ನಮ್ಮ ವರ್ಣನೆಯನ್ನು. ಪೇಂಟರ್ ಏನು ಮಾಡ್ತಾ ಇದ್ದಾನೆ?
ಹಳದಿ ಬಣ್ಣದಿಂದ ಮನೆಗೆ ಪೇಂಟ್ ಮಾಡ್ತಾ ಇದ್ದಾನೆ. ದ ಮಸನ್ ಈಸ್ ಲೇಯಿಂಗ್ ದ ಬ್ರಿಕ್ಸ್ ಸ್ಟ್ಯಾಂಡಿಂಗ್ ಆನ್ ದ ಹಾಫ್ ಕನ್ಸ್ಟ್ರಕ್ಟೆಡ್ ವಾಲ್. ನಂತರ ನಾವು ಮಸನ್ ಗೌಂಡಿ ಹತ್ರ ಬರ್ತೀವಿ. ಗೌಂಡಿ ಏನು ಮಾಡ್ತಾ ಇದ್ದಾನೆ? ಅರ್ಧ ಕಟ್ಟಿದ ಗೋಡೆಯ ಮೇಲೆ ನಿಂತ್ಕೊಂಡು ಬ್ರಿಕ್ಸ್ ಅನ್ನ ಇಡ್ತಾ ಇದ್ದಾನೆ, ಇಟ್ಟಿಗೆಯನ್ನ ಇಡ್ತಾ ಇದ್ದಾನೆ. ನಂತರ ದ ಕಾರ್ಪೆಂಟರ್ ಈಸ್ ಮೇಕಿಂಗ್ ದ ಡೋರ್ ಯೂಸಿಂಗ್ ಹಿಸ್ ಟೂಲ್ಸ್ ಸಚ್ ಆಸ್ ಹ್ಯಾಮರ್, ನೇಲ್ಸ್, ಜಿಗ್ಸಾ. ಈ ಬಡಿಗ ಏನು ಮಾಡ್ತಾ ಇದ್ದಾನೆ? ಬಾಗಿಲನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಏನನ್ನು ಉಪಯೋಗಿಸ್ತಾ ಇದ್ದಾನೆ? ಇಲ್ಲೊಂದು ಜಿಗ್ಸಾ ಇದೆ, ಗರಗಸ, ಕೈಯಲ್ಲಿ ಹ್ಯಾಮರ್ ಇದೆ, ನಂತರ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಮೊಳೆ ಇದೆ. ಆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತನ್ನ ವಸ್ತುಗಳನ್ನು ಅವನೇನು ಮಾಡ್ತಾ ಇದ್ದಾನೆ? ಬಾಗಿಲನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ನಂತರ ದ ಲೇಬರರ್ ಈಸ್ ಹೋಲ್ಡಿಂಗ್ ದ ಲ್ಯಾಡರ್. ನಂತರ ಈ ಕೆಲಸಗಾರನಿಗೆ ಬರ್ತೀವಿ ನಾವು. ಲೇಬರರ್, ಕೂಲಿಯವ ಏನು ಮಾಡಿದ್ದಾನೆ? ಈ ಏಣಿಯನ್ನು ಹಿಡ್ಕೊಂಡಿದ್ದಾನೆ. ನಂತರ ದ ಎಲೆಕ್ಟ್ರಿಷಿಯನ್ ಈಸ್ ಇನ್ಸ್ಟಾಲಿಂಗ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಸ್ಟ್ಯಾಂಡಿಂಗ್ ಆನ್ ದ ಲ್ಯಾಡರ್. ಇಲ್ಲಿ ಎಲೆಕ್ಟ್ರಿಷಿಯನ್ ಏನು ಮಾಡ್ತಾ ಇದ್ದಾನೆ? ಈ ಏಣಿಯ ಮೇಲೆ ನಿಂತ್ಕೊಂಡು ಎಲೆಕ್ಟ್ರಿಕ್ ಬಲ್ಬನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾನೆ. ದಿಸ್ ಪಿಕ್ಚರ್ ಸಜೆಸ್ಟ್ ದ ಇಂಪಾರ್ಟೆನ್ಸ್ ಆಫ್ ಟೀಮ್ ವರ್ಕ್. ಇದು ಏನನ್ನ ಸೂಚನೆ ಮಾಡ್ತೈತೆ ಅಂತಂದ್ರೆ ಒಂದು ಟೀಮ್ ವರ್ಕನ್ನು ಸೂಚಿಸ್ತೈತಿ. ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡಿದಾಗ ಯಾವ ರೀತಿ ಒಂದು ಅದ್ಭುತವಾದ ಕೆಲಸ ನಿರ್ಮಾಣ ಆಗ್ತೈತಿ ಅಂತೇಳಿ. ಸೊ ಇದಿಷ್ಟು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆ, ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ. ನೋಡ್ರಿ, ಈ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ನೀವು 10 ಜನರ ಕೈಲಿ ಕೊಟ್ಟರೆ 10 ವಿವಿಧ ರೀತಿಯ ಪಿಕ್ಚರ್ ಡಿಸ್ಕ್ರಿಪ್ಷನ್ ರೆಡಿ ಆಗ್ತಾವೆ. ಒಬ್ಬೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದ ರೀತಿಯಲ್ಲಿ ಆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಪ್ರಶ್ನೆಯನ್ನು ಉತ್ತರಿಸ್ತಾ ಹೋಗ್ತಾನೆ. ಆದರೆ ಎಲ್ಲರ ಉದ್ದೇಶ ಏನು? ಆ ಚಿತ್ರದಲ್ಲಿ ಏನು ನಡೀತಾ ಇದೆ ಅಂತೇಳಿ ಅಷ್ಟೇ. ನೀವೇನು ಮಾಡ್ಬೋದು? ನಿಮ್ಮದೇ ಆದ ಒಂದು ವಿಧಾನದಲ್ಲಿ ಇನ್ನೂ ಸುಂದರವಾಗಿಯೂ ಕೂಡ ನೀವು ಬರೀಬಹುದು. ನಂತರ ನಾನು ಇನ್ನೊಂದು ಗಮನ ಇಡುವಂತಹ ಅಂಶವನ್ನು ಹೇಳಿದ್ದೆ. ಏನಂತಂದರೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡುವಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳನ್ನೇ ಉಪಯೋಗಿಸ್ತೀವಿ. ಇಲ್ಲಿಯೂ ಕೂಡ ಅದೇ ವಾಕ್ಯಗಳು ಉಪಯೋಗವಾಗಿವೆ, ಆಲ್ಮೋಸ್ಟ್ ಆಲ್ ಅಂತ ಅನ್ಕೊತೀನಿ. ಈಗ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಗ್ಗೆ ಎಕ್ಸಾಂಪಲ್ 1 ನೋಡಿದ್ವಿ. ಇನ್ನೊಂದು ಎಕ್ಸಾಂಪಲನ್ನು ನೋಡ್ಕೊಂಬರೋಣ. ಅದು ನಿಮ್ಮ ಈ ಜೂನ್ನಲ್ಲಿ ನಡೆದಂತಹ SSLC ಬೋರ್ಡ್ ಎಕ್ಸಾಮ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಬಂದಿದ್ದು. ಬನ್ನಿ. ಈಗ ಎಕ್ಸಾಂಪಲ್ 2 ಟೇಕನ್ ಫ್ರಾಮ್ ದ SSLC ಆನ್ಯುವಲ್ ಬೋರ್ಡ್ ಎಕ್ಸಾಮಿನೇಷನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ವಶನ್ ಪೇಪರ್ ಹೆಲ್ಡ್ ಇನ್ ಜೂನ್ 2020. ಇತ್ತೀಚೆಗೆ ನಡೆದಂತಹ ಜೂನ್ 2020 ಕ್ವಶನ್ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಿಂದ ಆಯ್ಕೆ ಮಾಡಿರುವಂತಹ ಒಂದು ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಕ್ವೆಶ್ಚನ್: ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಈ ಚಿತ್ರವನ್ನು ನೋಡೋದು, ಅದರ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಬರೆಯೋದು, ಅಷ್ಟೇ ಕೆಲಸ. ಆಗಲೇ ಹೇಳಿದಂತೆ ಬಹಳಷ್ಟು ಗಮನವಿಡುವಂತಹ ಅಂಶಗಳಿವೆ ಇಲ್ಲಿ. ಚಿತ್ರವನ್ನು 1-2 ನಿಮಿಷ ನೋಡಬೇಕು. ನೋಡಿದ ನಂತರ ಏನು ನಡೀತಾ ಇದೆ ಅನ್ನೋದನ್ನು ಗ್ರಹಿಸಬೇಕು. ಗ್ರಹಿಸಿದ ನಂತರ ಒಂದು ಕಡೆಯಿಂದ ಚಿತ್ರವನ್ನು ವರ್ಣನೆ ಮಾಡ್ತಾ ಹೋಗಬೇಕು. ಚಿತ್ರನ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ದೊಡ್ಡದಾಗಿ ಹಾಕ್ತೀನಿ, ಒಂದು 5-10 ಸೆಕೆಂಡಿನ ಸಲುವಾಗಿ. 1ನೇ ಎಕ್ಸಾಂಪಲ್ ಕೂಡ 2ನೇ ಎಕ್ಸಾಂಪಲ್ ಕೂಡ ಒಂದ್ಸರಿ ಕ್ಲೀನಾಗಿ ನೋಡ್ಕೊಳ್ರಿ. ಹೆಂಗೆ ವರ್ಣನೆ ಮಾಡಿದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಈ ವರ್ಣನೆಯನ್ನು ಇಲ್ಲೇನು ಡಿಸ್ಕ್ರಿಪ್ಷನ್ ಮಾಡಿದ್ದೀನಲ್ಲ, ಅದು ನನ್ನ ದೃಷ್ಟಿಕೋನದಿಂದ ಮಾಡಿದ್ದು. ನೀವು ಕೂಡ ನಿಮ್ಮ ದೃಷ್ಟಿಕೋನದಿಂದ ಬೇರೆಯದೇ ಆದ ವರ್ಣನೆಯನ್ನು ಕೊಡ್ಬೋದು. ಇದಕ್ಕಿಂತ ಸುಂದರವಾದ ವರ್ಣನೆಯನ್ನು ಕೂಡ ನೀವು ಕೊಡ್ಬೋದು. ಸಮಯವನ್ನು, ನಮ್ಮ ಪ್ರಶ್ನೆಯ ಇತಿಮಿತಿಯನ್ನು ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸಂಕ್ಷಿಪ್ತವಾಗಿ ಮಾಡಿದಂತಹ ಒಂದು ವಿವರಣೆ ಇದು.
ನೋಡೋಣ ಏನೇನಿದೆ ಅಂತ. ಈ ಪಿಕ್ಚರ್ ಬಗ್ಗೆ ಒಂದೆರಡು ಲೈನ್ ಬರಿಬೇಕಾಗ್ತೈತಿ, ಏನಿದು ಪಿಕ್ಚರ್ ಅಂತೇಳಿ. ಇದು ಒಂದು ನಗರದಲ್ಲಿರುವಂತಹ ಒಂದು ವ್ಯಸ್ತವಾಗಿರುವಂತಹ ರಸ್ತೆಯ ಚಿತ್ರಣ. ಹೆಂಗೆ ಜನ ತಮ್ಮ ಕೆಲಸದ ಮೇಲೆ ದಿನ ಬೆಳಗ್ಗೆ ಹೋಗ್ತಿರ್ತಾರ, ಬೇರೆ ಊರಿಂದ ಜನ ಬರ್ತಿರ್ತಾರ, ಆಮೇಲೆ ಸ್ಕೂಲ್ಗೆ ಹೋಗೋರು, ಪಾಲಿಷ್ ಮಾಡೋರು, ಇದೆಲ್ಲವನ್ನ ಒಂದು ಒತ್ತಟಿಗೆಯಿಂದ ಒಂದು ಕಡೆಯಿಂದ ನೀಟಾಗಿ ವರ್ಣನೆ ಮಾಡ್ತಾ ಹೋಗೋಣ. ದಿಸ್ ಪಿಕ್ಚರ್ ಸಜೆಸ್ಟ್ಸ್ ಅ ಬಿಸಿ ರೋಡ್ ಇನ್ ಅ ಸಿಟಿ. ಈ ಚಿತ್ರ ಏನು ಮಾಡ್ತೈತೆ? ಒಂದು ವ್ಯಸ್ತವಾಗಿರುವಂತಹ ನಗರದ ರಸ್ತೆಯಾಗಿದೆ. ದ ಪೋರ್ಟರ್ ಈಸ್ ಕ್ಯಾರಿಯಿಂಗ್ ಲಗೇಜ್. ಈ ಪೋರ್ಟರ್ ಏನು ಮಾಡ್ತಾ ಇದ್ದಾನೆ? ಕೂಲಿ ತನ್ನ ತಲೆಯ ಮೇಲೆ ಲಗೇಜನ್ನು ಕ್ಯಾರಿ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಇದನ್ನು ಯಾವ ರೀತಿ ಹೇಳ್ಬೋದು? ಹೀ ಈಸ್ ನಾಟ್ ಓನ್ಲಿ ಹೋಲ್ಡಿಂಗ್ ಅ ಸೂಟ್ ಕೇಸ್ ಇನ್ ಹೀಸ್ ಹ್ಯಾಂಡ್ ಬಟ್ ಆಲ್ಸೋ ಕ್ಯಾರಿಯಿಂಗ್ 2 ಬಾಕ್ಸಸ್ ಆನ್ ಹಿಸ್ ಹೆಡ್. ಕೈಯಲ್ಲದೆ ತಲೆ ಮೇಲೂ ಕೂಡ ಲಗೇಜನ್ನು ಹಿಡ್ಕೊಂಡಿದ್ದಾನೆ. ದೇರ್ ಈಸ್ ಅ ಜೆಂಟಲ್ಮ್ಯಾನ್ ವಾಕಿಂಗ್ ಬಿಹೈಂಡ್ ಹಿಮ್ ವಿತ್ ಅ ಬಾಯ್. ಇಲ್ಲಿ ಒಬ್ಬ ಸಬ್ ಗೃಹಸ್ಥ ಏನು ಮಾಡ್ತಾ ಇದ್ದಾನೆ? ಇವನ ಹಿಂದೆ ಒಬ್ಬ ಬಾಲಕನೊಂದಿಗೆ ನಡೆದು ಬರ್ತಾ ಇದ್ದಾನೆ. ಇಟ್ ಸೀಮ್ಸ್ ದ ಬಾಯ್ ಈಸ್ ಹೀಸ್ ಸನ್. ಈ ಹುಡುಗ ಅವನ ಮಗ ಆಗಿರ್ಬೋದಾ? ನಮಗೆ ಕನ್ಫರ್ಮ್ ಇಲ್ಲದೆ ಇದ್ದರೆ ನಾವೇನು ಮಾಡ್ತೀವಿ? ಇಟ್ ಸೀಮ್ಸ್ ಅಂತ ಹೇಳ್ತೀವಿ, ಆಗಿರಬಹುದೇನೋ ಅಂತೇಳಿ. ಇಲ್ಲಿ ನಮಗೆ ಚಿತ್ರ ಅಪರಿಚಿತವಾದಂತಹ ಚಿತ್ರ ಇದು. ಅದನ್ನು ಊಹಿಸ್ಕೊಂಡು ನಾವು ಕೆಲವೊಂದು ಸಲ ಏನಾಗ್ತೈತಿ, ವರ್ಣನೆಯನ್ನು ಕೊಡಬೇಕಾಗ್ತೈತಿ. ಈ ಚಿತ್ರವನ್ನು ವರ್ಣಿಸೋದಕ್ಕೆ ವೊಕ್ಯಾಬ್ಯುಲರಿ ಕೂಡ ಭಾಳ ಮುಖ್ಯ, ಶಬ್ದ ಸಂಗ್ರಹ. ಇಲ್ಲಿ ನೋಡ್ರಿ, ಈ ವ್ಯಕ್ತಿಗೆ ಏನಂತಾರೆ ಅನ್ನೋದು ಗೊತ್ತಿರ್ಬೇಕಲ್ಲ. ಪೋರ್ಟರ್ ಅಂತಾರ. ಈ ವ್ಯಕ್ತಿಗೆ ಏನಂತಾರೆ ಅನ್ನೋದು ಗೊತ್ತಿರ್ಬೇಕಲ್ಲ. ಇವನಿಗೆ ಕಾಬ್ಲರ್ ಅಂತಾರ, ಇವನಿಗೆ ಲೇಬರ್ ಅಂತಾರ, ಇವನಿಗೆ ಸ್ವೀಪರ್ ಅಂತಾರ. ಹಾಗೆ ನಮ್ಮ ಭಾಷೆಯನ್ನು ಸಮರ್ಥವಾಗಿ ಬಳಸೋದಕ್ಕೂ ಕೂಡ ನಮ್ಮ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ಶಬ್ದ ಸಂಗ್ರಹದತ್ತು ಕೂಡ ನೀವು ಗಮನ ಹರಿಸ್ಬೇಕು. ಶಬ್ದ ಸಂಗ್ರಹವನ್ನು ಬೆಳೆಸ್ಕೊಳ್ಳೋದು ಸುಲಭನೂ ಹೌದು, ಕಠಿಣನೂ ಹೌದು. ಸುಲಭವಾದ ವಿಧಾನವನ್ನು ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡುವಾಗ ಹೇಳ್ಕೊಡ್ತೀನಿ. ಸೋ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ವುಮೆನ್, ಚಿಲ್ಡ್ರನ್ ಆರ್ ಗೋಯಿಂಗ್ ಆನ್ ದೇರ್ ವರ್ಕ್. ಇನ್ನು ಜನರಲ್ ಆಗಿರುವಂತಹ ವಿಷಯಕ್ಕೆ ಬರ್ತೀವಿ ನಾವು. ಇಲ್ಲಿ ಯಾರ್ಯಾರಿದ್ದಾರೆ? ಮಕ್ಕಳಿದಾರ, ವಯಸ್ಸಾದವ್ರು ಇದ್ದಾರ, ಆಮೇಲೆ ವುಮೆನ್ ಹೆಣ್ಮಕ್ಳಿದಾರ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ತಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಆನ್ ದ ಅದರ್ ಹ್ಯಾಂಡ್ ದ ಸ್ವೀಪರ್ ಈಸ್ ಸ್ವೀಪಿಂಗ್ ದ ರೋಡ್. ಮತ್ತೊಂದು ಕಡೆ ಆ ಕಸ ಗುಡಿಸುವಂಥವು ಏನು ಮಾಡ್ತಾ ಇದ್ದಾನೆ? ಕಸ ಗುಡಿಸ್ತಾ ಇದ್ದಾನೆ. ದ ಕಾಬ್ಲರ್ ಈಸ್ ಪಾಲಿಶಿಂಗ್ ದ ಶೂಸ್ ಆಫ್ ಅ ಜೆಂಟಲ್ಮ್ಯಾನ್. ಇಲ್ಲಿ ಚಪ್ಪಲಿ ಹೊಲಿಯುವವ ಏನು ಮಾಡ್ತಾ ಇದ್ದಾನೆ? ಶೂ ಪಾಲಿಶ್ ಮಾಡ್ತಾ ಇದ್ದಾನೆ. ನಂತರ ಅ ಲೇಬರರ್ ಈಸ್ ಕ್ಯಾರಿಯಿಂಗ್ ಅ ಗನಿ ಬ್ಯಾಗ್ ಆನ್ ಹೀಸ್ ಬ್ಯಾಕ್. ಇಲ್ಲಿ ಒಬ್ಬ ಶ್ರಮಿಕ ಏನು ಮಾಡ್ತಾ ಇದ್ದಾನೆ? ಒಬ್ಬ ಕೂಲಿಯವ ಒಂದು ಚೀಲವನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಸಾಗಿಸ್ತಾ ಇದ್ದಾನೆ. ಎವ್ರಿ ಒನ್ ಈಸ್ ಬ್ಯುಸಿ ವಿತ್ ಹೀಸ್/ಹರ್ ವರ್ಕ್. ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತ. ಸೊ ಇದಿಷ್ಟು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಉತ್ತರಗಳು. 2 ಉತ್ತರಗಳನ್ನು ನೋಡಿದ್ವಿ. ಈಗ ಮಲ್ಟಿಮೀಡಿಯಾ ಉಪಯೋಗಿಸ್ಕೊಂಡು ಇನ್ನೊಂದು ಉದಾಹರಣೆಯನ್ನು ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಗ್ಗೆ ನೋಡೋಣ. ಲೆಸನ್ ಪಿಕ್ಚರ್ ಡಿಸ್ಕ್ರಿಪ್ಷನ್. A picture is given. A description or an account of what the picture suggests is written in a paragraph. It is also called as picture comprehension or picture reading. Points to remember. 1. Look at the picture carefully. 2. Think about the picture for a while before writing. 3. You may begin the picture description the following way. Example A. In the picture I can see. B. The given picture is about. C. There is. D. There are. 4. Usually simple present tense and present continuous tenses are used to describe a picture. 5. Describe the picture coherently. Start from left, right, top, bottom, middle,
and cover everything. 6. Where is the thing in the picture? At the top of the picture, in the middle of the picture, on the left of the picture, on the right of the picture, next to, in front of, behind, near, on top of, under. Question. Write a description or an account of what the picture suggests to you. Visitors, please remove your shoes. No food and drink. No dogs allowed. No smoking. Please use bins provided. No fishing. Answer. The given picture consists of the signboards. They are usually displayed at different places such as parks, religious and holy places, hotels, tourist places, function halls, auditoriums, cinemas, playgrounds, stadiums, etc. The signboards in this picture suggest the following. 1. The visitors are requested to remove their shoes. Top left corner of the picture. The visitors are not allowed to use food and drink in this area. Top middle of the picture. 3. The visitors are requested not to bring their dogs. Top right corner of the picture. 4. The visitors are requested not to smoke in this area. Bottom left corner of the picture. 5. The visitors are requested to use the bins provided. Bottom middle of the picture. 6. The visitors are requested not to do fishing in this area. Bottom right corner of the picture. Thank you. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಮ್ಮ 4ನೆಯ ಅಧ್ಯಾಯವಾಗಿದ್ದಂತಹ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ನಾವು ನಮ್ಮ ಇನ್ನೊಂದು ಮುಖ್ಯವಾದಂತಹ ಅಧ್ಯಾಯ, ಅದು ಪ್ಯಾಸೇಜ್, ನಮ್ಮ 5ನೆಯ ಅಧ್ಯಾಯ. ಅದು ನಿಮಗೆ 4 ಅಂಕಗಳನ್ನು ತಂದುಕೊಡುತ್ತೆ. ಆ ಅಧ್ಯಾಯವನ್ನು ನೋಡ್ಕೊಂಬರೋಣ ಬನ್ನಿ.